ವಿಡಿಯೋ ವಿಡಿಯೋ ಬಾಯ್. ಕೆಳಗೆ ಇಳಿಯುವಾಗ ಜೀವ ಬಾಯಿಗೆ ಬಂದಿರುತ್ತೆ. ಚೆನ್ನಾಗಿ ಬಂದಿಲ್ಲ, ಇನ್ನೊಂದ್ಸತಿ ಮಾಡಿ ಕನ್ನಡಿರಿ ಅಂತಾನೆ ಇದ್ದಿದ್ಕೊಂಡಿದ್ದೆ. ಸ್ವಲ್ಪ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ನವೀನ್ ಡೈರೀಸ್. ಇವತ್ತು ಹೊನ್ನಾಳಿಯಲ್ಲಿ ಮಾರಿಕಾಂಬ ಜಾತ್ರೆಯಲ್ಲಿ ಕುರಿ ಕಡಿಯೋ ದಿನ ಗೈಸ್. ಸೊ ಈ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡ್ತಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬರ್ರಿ ಇವಾಗ ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಹೊನ್ನಾಳಿಲಿ ಯಾವ ರೀತಿ ಅಂದರೆ, ಮೊದಲು ಒಂದು ಮನೆ ಒಳಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಈ ಥರ ಹೊರಗೆ ಬಂದು ಕುರಿ ಕಡಿಯೋ ಜಾಗದಲ್ಲಿ ಒಂದು ಕೇಲಿಟ್ಟು ಆ ಕೇಲೆಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆಮೇಲೆ ಕುರಿಗಳಿಗೂ ಸಹ ಪೂಜೆ ಮಾಡಿ ಎಲ್ಲರಿಗೂ ಅಲ್ಲಿರೋರೆಲ್ಲರಿಗೂ ಕಂಕಣಗಳು ಕಟ್ಟಿ ಆಮೇಲೆ ಕುರಿ ಕಡಿತಾರೆ. ಇದು ಇಲ್ಲಿನ ಸಂಪ್ರದಾಯ. ಈ ಜಾತ್ರೆ ಹೊನ್ನಾಳಿಯಲ್ಲಿ 5 ವರ್ಷಕ್ಕೊಂದು ಸಾರಿ ನಡೆಯುತ್ತೆ. ಇಲ್ಲಿ ಗುಂಡು ನೋಡ್ರಿ, ಅದೆಲ್ಲ ದೃಶ್ಯ ನೋಡಿ ಹೇಳ್ತಾ ಇದ್ದಾನೆ. ಇವ್ರು ನೋಡ್ರಿ ಹಿಂಗೆ ಗ್ರಹಿಸ್ತಿದ್ದಾರೆ. ಇವರು ಇನ್ನೂ ಸ್ನಾನನೂ ಮಾಡಿಲ್ಲ, ಆತ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮಸಾಲೆ ರೆಡಿ ಇದೆ. ಇಷ್ಟು ಮಸಾಲೆ. ಇನ್ನೂ ಸ್ನಾನ ಮಾಡಿಲ್ಲ. ನಾವಿರ್ಬೇಕಾ ಸ್ನಾನ ಮಾಡಕ್ಕೆ? ನೈಟ್ ಯಾಕಂದಿರ ಆಂಟಿ? ಊರಿಗೆ ಹೋಗಿದ್ನಲ್ಲ, ನೀವ್ ಯಾರ ಮಾಡಕ್ ಬರ್ಲಿಲ್ಲ? ಯಾವ ಹುಡುಗಿ? ಯಾಕೆ ಮಾಡ್ಲಿಲ್ಲ ಹುಡುಗಿ? ಪಾಪ ನಮ್ಮ ಪರಿಗೆ ಮಳೆಯಲ್ಲಿ ನಿಂತಿರೋದಕ್ಕೆ ತುಂಬ ಶೀತ ಆಗಿತ್ತು. ತುಂಬ ಕಿರಿಕಿರಿ ಮಾಡೋಳು. ಟ್ರಿಪ್ಪಲ್ಲಿ ಇದ್ನಲ್ಲ ರಾವಣ ಜಗ್ಗು ದರ್ಶು ಇರು ನನ್ನ ಗಂಡ. ಯಾರು ಪಾಪ ಗೊತ್ತೇ ಇರಲಿಲ್ಲ ವಿಡಿಯೋದ. ಇಲ್ಲ ಆಯ್ತಾಯ್ತು. ತಲೆ ಮುಟ್ಟಂಗಿಲ್ಲ, ಟೋಪಿ ಕಟ್ಟಂಗಿಲ್ಲ. ಕೊಡೆ ಎತ್ಕೊಂಡ್ ತಿನ್ಕೊಡು. ಪರಿ ಹೋಗಿ ಸ್ನಾನ ಮಾಡು. ಪಾತ್ರೆ ತೊಳಿಬೇಕು ಪರ. ಒಂದ್ ಗಂಟೆಯಿಂದ ಪಾತ್ರೆ ತೊಳಿತಾನೆ ಇದೀನಿ. ಕುಂತೆಲ್ಲ ಪಾತ್ರೆ ತೊಳಿಕೆ ಪರಿ ನೀ ಏನ್ ಮಾಡಕ್ಕವ? ನೀವೇನ್ ಮಾಡಕ್ಕ? ಮುಟ್ಟಂಗಿಲ್ಲ, ನೀನು ಮಾತಾಡ್ಸಂಗಿಲ್ಲ. ಬಿಟ್ಟೋಗಿಲ್ಲ ಕಣೆ. ಈಗ ನಾನೇ ರೆಡಿ ಮಾಡಿದ್ನಲ್ಲ ಅವಳಿಗೆ, ಅದಕ್ಕೆ. ಎತ್ಕೊಂಬ. ಇಲ್ಲೋಗೆ ಇವಾಗಿನ ಹಾಲು ಕುಡ್ದಾಳ. ಹೊಡಿವ ಎಲ್ಲರೂ. ನೀನ್ ಹಾಕಪ್ಪ ರೀ, ಹಾಕವ. ಹೊಡ್ತು ಬಿರಂಗೆ ಕಾಳ್ತಕ್ಕೆ ಆಗ್ಲೇ ಅದು ಜಸ್ಟ್ ಇಲ್ಲಿಂದ ಅಷ್ಟೇ ಬಿದ್ದಿರೋದು ಇಷ್ಟೇ.
ಚಿಕ್ಕಮಂಗ್ಳೂರಿಂದ ಪಾತ್ರತಿಕರ್ ಕರ್ಕೊಂಬಂದಿವಿ. ಅವ್ರನ್ನ ಹೊನ್ನಾಳಿಯರೇ, ಅವರು ಇಲ್ಲೇರ ಲೋಕಲ್. ಈಗ ಕೋಣಗಿಂತ ಹೆಚ್ಚಾಗಿ ಅಮ್ಮ ನೋಡಕ್ಕೆ ಅಗ್ಲಗ್ಲ ಕೋಣಗಿಂತ ಹೆಚ್ಚಾಕಿನ ಅಂತ ನಂಗೆ ಕೊಡ್ತಾರೆ. ತಕೊಂಡಿಲ್ಲ ಏನಿಲ್ಲ. ಸಣ್ಣ ಕೋಣ ಅಂತ ನಾನು ದೊಡ್ಡ ಕೋಣ ಅಂತ ನಾನು ದೊಡ್ಡ ಕೋಣ ಸಣ್ಣ ಕೋಣ ಅಂತ ಆಕೆ ಎಮ್ಮಿ ಕೋಣಲ್ಲ ಅಂತ ಯಾರು ದಕ್ಷ ಇಷ್ಟು ನಕ್ಕಂತ ಇದ್ದರು. ನೆಕ್ಸ್ಟ್ ನೋಡ್ರಿ ಇವ್ರದ್ದೊಂದು ಸ್ವಲ್ಪ ಜಗಳ ನೋಡ್ಕೊಂಬರೋಣ ಬರ್ರಿ. ಐಶಂದು ಮತ್ತು ಅರ್ಪಿತಂದು. ಯಾಕೆ ತಿನ್ನೋದೆಲ್ಲ ಮುಟ್ಟೋದೆಲ್ಲ ಮಾಡ್ತಾರೆ. ಮುಟ್ಟದಾಗ ಏನಾಯ್ತಂತ ಚಿಕ್ಕಿ ಬೀಸ್ ಹೋಗ್ದಾಗ ಏನಂತೆ ಎಲ್ಲೋಗಿಲ್ಲ ತೋರ್ಸಮ್ಮ ಈಗ ಹೊಡೆದ್ಲಮ್ಮ ಅಂತ ಹೊಡೆದಂಗ ಮುರಿತೇನೋ. ಇಲ್ಲಿ ಒಂದು ಕಡೆ ಅಡುಗೆನೂ ರೆಡಿ ಆಗ್ತಾ ಇತ್ತು. ಆ್ಯಕ್ಚುಲಿ ನಾನು ಇದೆಲ್ಲ ಅಡುಗೆ ಮಾಡೋ ಪ್ರೊಸೆಸ್ಸಿಂದೆಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕೋಣ, ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಒಂದೊಂದು ಸ್ಕಿಪ್ ಆದವು. ಸೊ ಬೇಡ ಬಿಡು ಅಂತೇಳಿ ಸುಮ್ಮನಾದೆ. ತುಂಬ ಚೆನ್ನಾಗಾಗಿತ್ತು ಅಡುಗೆ. ಇದು ಇವಾಗ ಪಲ್ಯಕ್ಕೆ ಇಟ್ಟಿದ್ದಾರೆ. ಏನು ನೋಡ್ತಿದ್ದೆ ಆಂಟಿ? ಬೆಂದತ್ತ ಇಲ್ಲ ಅಂತ ಇನ್ನು ಬೇಕಾ? ನೆಕ್ಸ್ಟ್ ನಾವು ಒಬ್ಬೊಬ್ರು ಒಂದೊಂದು ಕೆಲಸ ವಹಿಸ್ಕೊಂಡು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸಿ ಚೆನ್ನಾಗಿ ರೆಡಿಯಾಗಿ ಜಾತ್ರೆ ಕಡೆಗೆ ಹೋಗೋಣ ಅಂಥೇಳಿ ಹೊರಟ್ವಿ. ನಾವೆಲ್ಲರೂ ಈ ಥರ ರೆಡಿಯಾಗಿದ್ವಿ. ಜಾತ್ರೆ ಬಿಟ್ಟಿದ್ದೀವಿ. ಈಗೆಲ್ಲೋದ್ಲು ಗಾಯ್ಸ್, ಇವತ್ತು ಹೊನ್ನಾಳಿ ಹಬ್ಬದ 2ನೇ ದಿನ. ಇವಾಗ ಮತ್ತೆ ಜಾತ್ರೆಗೆ ಹೊರಟಿದ್ದೀವಿ. ಹಾಗೆ ಗೇಮ್ಸ್ ಆಡ್ತೀವಿ. ಅಡುಗೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಜಾತ್ರೆಗೆ ಹೊರಟಿರೋದು ಗಾಯ್ಸ್. ಅವ್ರನ್ನೆಲ್ಲ ಗಂಡು ಮಕ್ಕಳೆಲ್ಲ ರೆಡಿ ಮಾಡಿ ನಾವು ಇವಾಗ ಜಾತ್ರೆಗೆ ಹೊರಟಿದ್ವಿ. ಯಾರು ಅಲ್ಲಿ ಏನೋ ಚಿಗರಿ ಕಡಿಯೋದ ಈಗ ಏನು ಕಡಿಯೋದು? ಸಿಗ್ಮರಿನ ಅದು ಚಿಗರಿ ಏನೋ ಸಿಗ್ಮರಿ ಕಡಿತಾರಂತೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ನೋಡೋಕೆ ಹೊರಟಿದ್ದೀವಿ. ಮುಗ್ದೈತಿ ಅಂತ ಅಂತಿದ್ದಾರೆ, ಗೊತ್ತಿಲ್ಲ. ಕಾತ್ರದಿಂದ ಓಡೋಗ್ತಿದ್ದೀವಿ, ಬೇವು ತರ್ದಿದ್ದೀವಿ. ನೋಡೋಣ. ಇದು ಅಕಸ್ಮಾತ್ ಮುಗ್ದಿದ್ದಿಲ್ಲ ಅಂದರೆ ನಿಮಗೂ ವಿಡಿಯೋ ಶೇರ್ ಮಾಡ್ತೀನಿ. ಮುಗ್ದಿರುತ್ತೇನೋ ಅಂತ ಅಂದ್ಕೊಂಡೆ ದೇವಸ್ಥಾನದ ಹತ್ರ ಬಂದ್ವಿ. ಬಟ್ ಇನ್ನೂ ಅಲ್ಲಿ ಮುಗ್ದಿರಲಿಲ್ಲ. ಸೊ ಏನು ಎಲ್ಲರೂ ಕಾಯ್ತಾ ಇದ್ದರು. ತುಂಬ ಜನ ಇತ್ತು ಒಳಗೆ, ಭಾಳ ರಶ್ ಇತ್ತು. ಎಲ್ಲರೂ ಅದು ನೋಡೋಕ್ಕೆ ವೇಟ್ ಮಾಡ್ತಾಯಿದ್ರು. ಏನಪ್ಪ ಗೊತ್ತಿಲ್ಲ. ಈ ರೀತಿ ಹಚ್ಚಿಸ್ಕೊಳ್ಳೋಕೆ ನಮಗೆಲ್ಲರಿಗೂ ತುಂಬ ಇಷ್ಟ. ಹಿಂದಿನ ದಿವಸ ಎಷ್ಟು ನೋಡಿದ್ವಿ ಎಲ್ಲಿದ್ದಾರೋ ಅಂತೇಳಿ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಅಲ್ಲೇ ಎಂಟ್ರೆನ್ಸಿಗೆ ಹೋಗ್ತಿದ್ದಂಗೆ ಕಂಡ್ರು, ಅವರೇ ಬಂದು ಹಚ್ಚಕ್ಕೆ ಬಂದರು. ಖುಷಿ ಆಯಿತು.
ಆಮೇಲೆ ಇಲ್ಲಿ ಸಿಂಧು, ಸೋನು, ಸ್ವಾತಿ ಅವರು ಕೂಡ ಜಾಯಿನ್ ಆದರು ಬಂದು. ಅವತ್ತು ತಾನೇ ಹುಟ್ಟಿರೋ ಮರಿ ಅಂತೆ ಇದು. ಸೊ ಈ ಮರಿನ ಏನೋ ಬಾಯಲ್ಲಿ ಸಿಗಿತಾರಂತೆ. ಇದು ಅಲ್ಲಿ ಸಂಪ್ರದಾಯ. ಮತ್ತು ಪಕ್ಕ ಅವತ್ತಿನ ದಿವಸನೇ ಒಂದು ಮರಿ ಅಂದರೆ ಆಡು ಮರಿ ಹುಟ್ಟುತ್ತಂತೆ. ಅದು ಏನೋ ಗೊತ್ತಿಲ್ಲ. ಇಲ್ಲಿರೋರೆಲ್ಲ ಆ ರೀತಿ ಹೇಳ್ತಾರೆ. ಸೊ ಅದನ್ನ ನೋಡೋಕ್ಕೆ ನಾವು ಬಂದಿದ್ವಿ. ಬಟ್ ಅದನ್ನೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಅಂತೇಳಿ ಬೈದರು ಎಲ್ಲರಿಗೂ. ಸೊ ಯಾರೂ ವಿಡಿಯೋ ಮಾಡಿರಲಿಲ್ಲ. ಆ್ಯಂಡ್ ನೋಡಲಿಕ್ಕೆ ನಮಗೂ ಕೂಡ ಕಾಣಿಸ್ಲಿಲ್ಲ. ಅದು ಏನೋ ಹೊದಿಕೆ ಹೊಚ್ಕೊಂಡಿದ್ರು. ಸೊ ಇದನ್ನು ಮುಗಿಸ್ಕೊಂಡು ನಾವು ಜಾತ್ರೆ ಕಡೆಗೆ ಹೋಗೋಣ ಅಂತೇಳಿ ಇವಾಗ ಜಾತ್ರೆ ಕಡೆಗೆ ಹೊಂಟೀವಿ. ಬೆಂಕಿ ಮಾಡಿದ್ದಾರೆ ಅದನ್ನ. ನಾವು ಜಾತ್ರೆಯಲ್ಲಿ ಏನೂ ಪರ್ಚೇಸ್ ಮಾಡಲಿಲ್ಲ. ತಿನ್ನೋ ಐಟಮ್ಸ್ ಒಂದು ಬಿಟ್ಟು ಏನಂದ್ರೆ ಏನು ತೊಗೊಳ್ಳಿಲ್ಲ. ಎಲ್ಲದನ್ನೂ ಬರೀ ಮತ್ತು ಆಟಗಳಿರ್ತಾವಲ್ಲ ಅವ್ರು ಮಾತ್ರ ಯಾವುದನ್ನು ಬಿಟ್ಟಿಲ್ಲ. ಹಂಗೆ ಆಟ ಆಡಿದ್ವಿ. ಚೆನ್ನಾಗಿತ್ತು ಒಂಥರ. ಒಂದೇ ಡ್ರೆಸ್ ಸೇಮ್ ತಗೊಂಡ್ರಿ ಜಾತ್ರೆಗೆ. ನಮ್ಮ ಮನೆ ತಂದಿರೋದು, ನಾವು ತಗೊಂಡಿರೋದಲ್ಲ, ಸೆಲೆಕ್ಟ್ ಇವ್ರು ಮಾಡಿರೋದು. ನನಗೂ ಅವರೇ ತಂದಿರೋದು. ಸೇಮ್ ಡ್ರೆಸ್ಸು ಜೋಡ. ನೆಕ್ಸ್ಟ್ ನಾವು ಆಟ ಆಡೋ ಹತ್ರ ಹೋಗ್ತಿರುವಾಗ ನಮ್ಮ ಅಣ್ಣ ಅತ್ತಿಗೆ ಸಿಕ್ಕರು. ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ಅಣ್ಣನ ಮಗನೂ ಬಂದಿದ್ದ. ಭಾಳ ಖುಷಿ ಆಯಿತು ನೋಡಿ. ವಿಡಿಯೋ ಬಾಯ್. ಇವ್ ನೋಡೋಣ ಪೋಸು. ಬಾಯ್ 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 ಬರ್ತೀನಿ. ಯಪ್ಪ ನನಗಂತೂ ಗೈಸ್ ನಿಜವಾಗ್ಲೂ ಧೈರ್ಯ ಇಲ್ಲ. ಇದನ್ನ ಆಡಿದ್ದೀನಿ, ಬಟ್ ಕೆಳಗೆ ಇಳಿವಾಗ ಜೀವ ಬಾಯಿಗೆ ಬಂದಿರುತ್ತೆ. ಯಪ್ಪ ಯಾಕರೋ ಹತ್ತಿದ್ದು ಅನಿಸ್ತೈತಿ. ಮೇಲೆ ಬಂದು ನಿಲ್ಸಿದ್ದಾರೆ ಇವಾಗ ನಮಗೆ. ಇದೇ ಕೆಳಗಿದೆ ಎಲ್ಲ. ಅಮ್ಮ ಆ್ಯಕ್ಚುಲಿ ನಂಗೆ ತುಂಬ ಭಯ ಆಗ್ತಿತ್ತು. ಸೊ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಅನ್ಕೊತಿದ್ದೆ. ಬಟ್ ಸ್ವಾತಿ ನನಗೇನು ಭಯ ಆಗಲ್ಲ, ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ ಫೋನ್ ಇಸ್ಕೊಂಡು ಅದು ಆಟ ಆಡ್ತಿರುವಾಗೆಲ್ಲ ವಿಡಿಯೋ ಸ್ವಾತಿ ಮಾಡಿರೋದು. ಆ್ಯಕ್ಚುಲಿ ನಾನೇನು ಮಾಡಿಲ್ಲ.
ನಾನು ಅಂದ್ಕೊಂಡಿದ್ದೆ ತುಂಬ ಭಯ ಆಗುತ್ತೆ ಅಂಥೇಳಿ, ಬಟ್ ಏನೋ ಅಷ್ಟೊಂದು ಅನ್ನಿಸ್ಲಿಲ್ಲ. ಮುಂಚೆ ಎಲ್ಲ ಜಾತ್ರೆಗೂ ಆ್ಯಕ್ಚುಲಿ ನಾನು ಇದನ್ನು ಆಡ್ತೀನಿ. ಹೆಂಗೆ ಅಂದರೆ ಆಡ್ಬೋದು, ಬಟ್ ಮೇಲಿಂದ ಕೆಳಗೆ ಇಳಿಯುತ್ತಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಭಯ ಆಗುತ್ತೆ. ಅದು ಬಿಟ್ಟರೆ ಆಡ್ಬೋದು. ಬಟ್ ಇಲ್ಲಿ ತುಂಬ ಸ್ಪೀಡ್ ಆಡಿಸ್ಲಿಲ್ಲ, ತುಂಬ ಸ್ಲೋ ಆಗಿ ಆಡಿಸಿದ್ರು, ಮತ್ತು ಭಾಳ ಹೊತ್ತು ಆಡಿಸ್ಲಿಲ್ಲ, ಸ್ವಲ್ಪ ಹೊತ್ತು ಆಡಿಸಿದ್ರು. ಸೊ ಅಷ್ಟೊಂದೇನೇನು ಅನ್ನಿಸ್ಲೇ ಇಲ್ಲ ನಮಗೆ. ನೆಕ್ಸ್ಟ್ ನಾವು ಈ ಆಟ ಆಡೋಕ್ಕೆ ಅಂತೇಳಿ ಬಂದ್ವಿ ಎಲ್ಲರೂ. ಇದಂತೂ ಸಖತ್ತು ಮಜಾ ಇರುತ್ತೆ ಆಟ. ಹೋಗ್ತೀವಿ ಒಂದು ಮಾಡು. ವಾ ಎಡತ್ ಮಾಡ್ತದಪ್ಪ ಈಗ ಅಣ್ಣ ಹೋಗತ್ತಾಗೆ. ನಿಧಿ ಸಿಕ್ಕಿದಾವ ನೋಡಿ. ಜಾತ್ರೆ ಬಂದಿದ್ದ ನಿಧಿ ಇಲ್ಲ. ಐಶು ಬರಲ್ಲ. ನೆಕ್ಸ್ಟ್ ನಾವು ಅದೆಲ್ಲ ಆಟಗಳೆಲ್ಲ ಮುಗಿಸ್ಕೊಂಡು ಪವಿತ್ರಕ್ಕರ ಮನೆಗೆ ಬಂದ್ವಿ. ಇಲ್ಲಿ ಆಶಕ ಶಾಮಣ್ಣ ಎಲ್ಲ ಬಂದಿದ್ದರು, ಮತ್ತು ಮನ್ವಿತಾನೂ ಬಂದಿದ್ಲು, ವಾನಿನೂ ಬಂದಿದ್ಲು. ಖುಷಿ ಆಯಿತು ನೋಡಿ. ನೆಕ್ಸ್ಟಲ್ಲಿ ಊಟ ಮುಗಿಸ್ಕೊಂಡು ನನ್ನ ಫ್ರೆಂಡು ಶಿಕಾರಿಪುರದಿಂದ ಬರ್ತಾಯಿದ್ಲು ನಮ್ಮ ಆಂಟಿಯರ ಮನೆಗೆ. ಸೊ ಅದಕ್ಕೋಸ್ಕರ ಅಲ್ಲಿಂದ ಬೇಗನೆ ಬಂದ್ವಿ. ನನ್ನ ಫ್ರೆಂಡ್ ಯಾರು ಎಲ್ಗೂ ಹೋಗಲ್ಲ, ಅವ್ರು ಇಲ್ಲೇ ಇರ್ತಾರೆ. ಸುಮಾರಲ್ಲೇ 8 ಗಂಟೆ ಆಗಿತ್ತು ಇವ್ರು ಬಂದಾಗ. ಆ್ಯಕ್ಚುಲಿ ಇವಳಿಗೆ ನಮ್ಮ ಅಮ್ಮ ಅಂದರೆ ತುಂಬ ಇಷ್ಟ. ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂತ ಕುಂತಿದ್ಲು. ಅವರಿಗೆ ಬಂದಿದ್ದು ತುಂಬ ಖುಷಿ ಆಯ್ತಂತೆ, ಮತ್ತು ಮನೆಯಲ್ಲೂ ಅಷ್ಟೇ ಇವರು ಬಂದಿದ್ದಕ್ಕೆ ಎಲ್ಲರೂ ತುಂಬ ಖುಷಿಯಾಗಿದ್ದರು. ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಅದನ್ನು ಚಿನ್ನು ರೆಕಾರ್ಡ್ ಮಾಡ್ತಿದ್ದಾಳೆ. ಇಲ್ಲಿ ಆಲ್ರೆಡಿ ಊಟ ಅದು ಮುಗಿಸ್ ಬಂದಿದ್ರು, ಮತ್ತು ಇವ್ರ ಮನೆಯವರು ಹೋಗೋಕೆ ಅವಸರ ಮಾಡ್ತಿದ್ರು. ಇವರು ಹೋಗೋಕೆ ರೆಡಿ ಆಗ್ತಿದ್ದಾರೆ, ಬಟ್ ಇವ್ರಿಗೆ ಅಷ್ಟೊಂದು ಮನಸ್ಸಿರಲಿಲ್ಲ ಹೋಗೋಕ್ಕೆ. ಆ್ಯಂಡ್ ಸಂದೀಪಣ್ಣ ಅಲ್ಲಿ ಅಜ್ಜಿ ಜೊತೆ ಮಾತಾಡ್ಕೊತ ಕುಂತಿತ್ತು. ಸೊ ಅದೇ ಗ್ಯಾಪಲ್ಲಿ ಏನಾದರೂ ವಿಡಿಯೋ ಮಾಡೋಣ ಅಂತೇಳಿ ಇವಾಗ ಒಳಗೆ ಬಂದ್ವಿ. ಗ್ಯಾಸ್ ನನ್ನ ಫ್ರೆಂಡ್ ಬಂದಿದ್ದಾಳೆ ಇವ್ರ ಮನೆ. ಚೆನ್ನಾಗಿ ಬಂದಿಲ್ಲ, ಇನ್ನೊಂದ್ಸತಿ ಗ್ಯಾಸ್ ನನ್ನ ಫ್ರೆಂಡ್ ಬಂದಿದ್ದಾಳೆ ಪ್ರಿಯಾ. ಹೇಳಕ್ಕ ನಾನೇನಂತ ಹೇಳೋರು ಗೊತ್ತೈತೆ. ಹೇಳೋರು ಮಗಳು ಆರತಿ ಶಾಸ್ತ್ರದ ಹಾಕಿದ್ದಲ್ಲ ನನ್ನ ಮಗಳು. ಕಟ್ ಮಾಡ್ತೀನಿ, ಕಟ್. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಇವಾಗ ಒಂದು ಗೇಮ್ ಮಾಡ್ತಿದ್ದೀವಿ. ಇಲ್ಲಾಂದರೆ ಫುಡ್ಡು, ಇವಳೊಂದು ಮನ್ಸಲ್ಲಿ ಫುಡ್ ಇಟ್ಕೊತಾಳೆ, ನಾನೊಂದು ಮನ್ಸಲ್ಲಿ ಫುಡ್ ಇಟ್ಕೊತೀನಿ. ಅದು ಯಾವುದು ಅಂತ ಗೆಸ್ ಮಾಡೋಕೆ, ಯಾರು ಫಸ್ಟ್ ಗೆಸ್ ಮಾಡ್ತಾರೆ ಅವ್ರು ವಿನು. ಆಯಿತಾ? ಇಟ್ಕೊಂಡೆ, ನಾನು ಇಟ್ಕೊಂಡೆ. ಈಸಿ ಇಟ್ಕೊಂಡೆ. ಓಕೆ, ರೈಸಲ್ಲಿ ಮಾಡೋದಾ? ಅಲ್ಲ, ಕೇಳು. ನೀವು ನಾನು ರೈಸಲ್ಲಿ ಮಾಡೋದು. ಚಿತ್ರಾನ್ನ ಎಷ್ಟು ಬೇಗ ಕಂಡಿಡೋದು ಹೆಂಗೆ ನಾವು? ನಾನು ನೀವು ಕಂಡಿಡಿರಿ ಅಂತಾನೆ ಈಸಿ ಇಟ್ಕೊಂಡಿದ್ದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ನಾನು ಹಿಡಿತಿದ್ದೆ. ಇದು ಆಕ್ಚುಲಿ ಚೆನ್ನಾಗಿ. ಗಸ್ ಇವಾಗ ಮತ್ತೊಂದು ಆಗ್ತಿದ್ದೀವಿ. ಏನಂದರೆ ಇವಳೊಂದು ಆ್ಯನಿಮಲ್ ಇಟ್ಕೊತಾಳೆ ಮನಸ್ಸಲ್ಲಿ, ನಾನೊಂದು ಆ್ಯನಿಮಲ್ ಇಟ್ಕೊತೀನಿ. ಯಾರು ಫಸ್ಟ್ ಗೆಸ್ ಮಾಡ್ತಾರೋ ಅವರು. ಇಟ್ಕೊಂಡ್ಯಾ? ನೀವು? ನಾನು ಇಟ್ಕೊಂಡೆ. ನಿಮ್ಮ ಫೇವ್ರೆಟ್ ಅದು ಅನಿಮಲು? ಫೇವ್ರೆಟ್ ಅಂತ ಏನಿಲ್ಲ, ಒಟ್ಟಿಗೆ ಆ್ಯನಿಮಲ್ ಅಷ್ಟೇ. ನಿಮ್ಮ ಆ್ಯನಿಮಲ್ಲು ಮನೇಲಿ? ನನಗೆ ಫೇವ್ರೆಟಾ? ಅಂದರೆ ಮನೇಲಿ ಸಾಕೋದಾ?
ನಾಯಿನಾ? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಏನ್ ಗೊತ್ತಾ ಗೇಮು, ನೀನೊಂದ್ ಮನ್ಸಲ್ಲಿ ಅನಿಮಲ್ ಇಟ್ಕೊ, ನಾನೊಂದ್ ಮನ್ಸಲ್ಲಿ ಅನಿಮಲ್ ಇಟ್ಕೊಂತೀನಿ. ಗೆಸ್ಟ್ ಮಾಡ್ಬೇಕು, ನೀವು ಕೇಳ್ಕೊಂತ ಗೆಸ್ಟ್ ಮಾಡಬೇಕು. ಯಾರು ಫಸ್ಟ್ ಗೆಸ್ಟ್ ಮಾಡ್ತಾರೋ ಅವರು ಏನಾದ್ರು ಅವ್ರಿಗೆ ಕೊಡಿಸ್ಬೇಕು. ಯಾರು ವಿನ್ ಆಗ್ತಾರೋ ಅವ್ರಿಗೆ ಯಾರಾದ್ರೂ ನಿಮ್ಮ ಅಪ್ಪ ಕೊಡ್ತಾನೆ. ಇದೊಂಚೂರು ಎಕ್ಸ್ಟ್ರಾ ಹೇಳಿದೆ. ಹಾ ಒಂದ್ಸಲ ಇಟ್ಕೊ, ಒಂದು ಇಟ್ಕೊಂಡ. ವಿನ್ ಆದ್ರೆ ನಮ್ ಕಡೆಯಿಂದ ಖರ್ಚಿ. ಅದು ಕೆಮ್ಮಿ 16 ಸರಿ ಕೆಮ್ಮಿ ಖರ್ಚು. ಅಯ್ಯಪ್ಪ, ನಾನಿನ್ನು ಇಟ್ಕೊಂಡಿಲ್ಲ. ಇಟ್ಕೊಂಡೆ. ನಿನ್ನ ಮನೆ ಸಾಕ್ತಾರ ಪ್ರಾಣಿನ, ಮನೆ ಸಾಕೋ ಪ್ರಾಣಿನ ಅಲ್ಲ, ಕಾಡಲ್ಲಿ ಇರತ್ತ. ಗೈಸ್ ವಿನ್ ಆದ್ರೆ ಇದು ಕಾಲಿದು. ನಾನೊಂದ್ ಪ್ರಾಣಿ ಇಟ್ಕೊಂಡೆ ಮನ್ಸಲ್ಲಿ, ನೀನೊಂದ್ ಪ್ರಾಣಿ ಇಟ್ಕೊಂಡ್ಯಾ? ನಿನ್ ಮನೇಲಿ ಸಾಕೋದ ಪ್ರಾಣಿ ಅಲ್ಲ? ಅಲ್ಲ. ಹ್ಮ್. ಪಾಪ ಅಮ್ಮ ಹೇಳ್ತದಂತಲ್ಲಿ ಹೋಗ್ಬೇಕಂತ. ಇಲ್ಲ ತಗ, ಇವ್ರ ಕೊಟ್ಟಿಗೆ ಮನೆ ಸಾಕೋದಲ್ಲ? ಅಲ್ಲ. ಊರಿಗೆ ಹೊರಟಿದ್ದಾರೆ. ಅವ್ರ ಮನೆಯವರು ಹೊರಡೋಕೆ ಟೈಮ್ ಆಯಿತು ಅಂತೇಳಿ ಕರಿತಾ ಇದ್ರು. ಸೊ ಅರ್ಧಕ್ಕೆ ಆಟ ಬಿಟ್ಟು ಓಡಿ ಬಂದ್ಲಿವಳು. ಇವಾಗ ಊರಿಗೆ ಹೊರಟಿದ್ದಾರೆ. ತುಂಬ ಖುಷಿ ಆಯಿತು ಇವ್ರು ಬಂದಿದ್ದು. ಓಕೆ ಗೈಸ್, ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡ್ತಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಹಾಕೋದು ತುಂಬ ಲೇಟ್ ಆಯಿತು ನಂಗೆ ಗೊತ್ತು, ಬಟ್ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಮನೆ ಕ್ಲೀನ್ ಮಾಡೋ ಕೆಲಸಗಳು ತುಂಬ ಬಾಕಿ ಇದ್ವು, ಅದಕ್ಕೋಸ್ಕರ ಲೇಟ್ ಆಗ್ತಿದೆ. ಸಾರಿ. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗೈಸ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್.